ಫ್ರೆಂಡ್ ಬನ್ನಿ, ಫಿಶ್ಗೆ ಫುಡ್ ಹಾಕಿಲ್ಲ. ನೋಡಿ ಈ ಥರ ಮುಂದೆ ಬಂದುಬಿಡುತ್ತೆ ಎಲ್ಲ. ನಾನು ಫಿಶ್ ಫುಡ್ ಹಾಕೋದು ನೋಡಿ ಫ್ರೆಂಡ್ಸ್. ಇವಾಗ ಹಾಕಿದೆ ಚಿಕ್ಕದು ಡಬ್ಬ ಫಿಶ್ದೇ ಹಾಕ್ತಾಯಿದ್ದೀನಿ, ಇನ್ನೂ ದೊಡ್ಡದು ತಂದಿಲ್ಲ ನೋಡಿ. ಅದೊಂದು ದೊಡ್ಡ ಫಿಶ್ ಆಯಿತು. ಬನ್ನಿ ಫಿಶ್ಶಿಗೆ ಫುಡ್ ಹಾಕಾಯಿತು ಫ್ರೆಂಡ್ಸ್. ಬನ್ನಿ ಈಗ ನಾನು ನೋಡಿ ಆಲ್ರೆಡಿ ತೆವೆನ ಕಾಯಕ್ಕಿದ್ದೀನಿ. ಇದು ಫ್ರೆಂಡ್ಸ್ ಈಗ ಪುಟ್ಟಕ್ಕೆ ತಗೊಂಡಿಲ್ಲ, ಇಟ್ಟಿದ್ದಾಳೆ. ಇನ್ನು ಫ್ರೆಂಡ್ಸ್ ಚಟ್ನಿ, ಸ್ವಲ್ಪ ಕೆಂಪು ಚಟ್ನಿ ಇದೆ. ಈಗ ಸದ್ಯಕ್ಕೆ ನಾನು ಅದನ್ನೇ ತಗೊಂಡು ಹೋಗ್ತೀನಿ. ಇನ್ನು ನೋಡಿ 2 ಹೀರೆಕಾಯಿ ಇದೆ ಫ್ರಿಜ್ಜಲ್ಲಿ. ಇನ್ನೇನು ತರಕಾರಿ ಐತೆ ನಾನು ನೋಡೋಕ್ಕೆ ಹೋಗಿಲ್ಲ. ಇನ್ನು ಫ್ರೆಂಡ್ಸ್ ಆಯಿಲ್ನ ನಾನು ಡಬ್ಬಕ್ಕೆ ಬಗ್ಸಿಲ್ಲ, ಫುಲ್ಲು ಖಾಲಿ ಆಗೈತೆ. ಆಮೇಲೆ ಬೇಕಿದ್ರೆ ಅವ್ಳು ಬಗ್ಸ್ಕೊತಾರೆ ನೋಡಿ ಫ್ರೆಂಡ್ಸ್. ಚಪಾತಿನ ಯಾವ ರೀತಿ ನಾನು ಒತ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿ ಆಲ್ರೆಡಿ ನಂದು ರೆಡಿಯಾಗಿದೆ ಚಪಾತಿ ನಿಮಗೆ ಇವತ್ತು ನೋಡಿ ಫ್ರೆಂಡ್ಸ್. ತೊಗೊಂಡಿದ್ದೀನಿ ನಾನು ಫ್ರೆಂಡ್ಸ್. ಶೆಲ್ಫ್ ಮೇಲೆ ಒತ್ತದು ಈಗ ಆಯಿತು. ಚಪಾತಿ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. 3 ಚಪಾತಿನ ನಾನು ಮಾಡೋದು. ಅವಳು ಎದ್ದ ಮೇಲೆ ನಮಗೆ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್ ನೋಡಿ ನಾನು ಶೆಲ್ಫ್ ಮೇಲೆ ಚಪಾತಿ ಒತ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ ಇಲ್ಲಿ ದೋಸೆಗೆ ನೆನೆ ಹಾಕಿದ್ದೀನಿ. ಸ್ವಲ್ಪ ರೈಸ್ ಹೆಚ್ಚಾಗಿತ್ತು, ಅದಕ್ಕೋಸ್ಕರ ನಾನು ದೋಸೆಗೆ ಹಾಕಿದ್ದೀನಿ. ಮೆಂತ್ಯ, ಉದ್ದಿನಬೇಳೆ ಮತ್ತು ಡಿಪ್ಪೋದು ಅಕ್ಕಿ ಫ್ರೆಂಡ್ಸ್ ನಾನು ಹಾಕೋದು. ಏನಿಲ್ಲ ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಚಪಾತಿ ರೆಡಿ ಆಯಿತು. ಹಾಗೆಯೇ ಎಲ್ಲನೂ ಒತ್ಕೊಳ್ಳೋಣ ಬನ್ನಿ. ಅಷ್ಟೆಲ್ಲ ಲಂಚು ಕಾಯುತ್ತೆ, ನಮ್ಗೆ ಈಜಿನೂ ಆಗುತ್ತೆ. ಹೋಗಿ ನೋಡಿದೆ ಫ್ರೆಂಡ್ಸ್, ಸ್ವಲ್ಪ ಟೊಮೊಟೊ ಇದು ಮೆಣಸಿನ್ಕಾಯಿ ಚಟ್ನಿ ಇತ್ತು, ಏನೋ ಉಪ್ಪಿನಕಾಯಿ ಇತ್ತಲ್ಲ, ಅವಳು ಸ್ವಲ್ಪ ಗಂಟ್ಲು ಇನ್ಫೆಕ್ಷನ್ ಆಗೈತೆ ಅಂತ ಖಾರ ತಿಂತಾಳೋ ಇಲ್ಲವೋ ಅಂದ್ಬಿಟ್ಟು ನಾನು ಅದನ್ನೇ ತಗೊಂಡು ಹೋಗ್ತಾಯಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್ ನಿಮ್ಮ ಮುಂದೆ ನಾನು 3 ಚಪಾತಿನ ಹೊತ್ಕೊಂಡಿದ್ದೆ. ಅಷ್ಟೆಲ್ಲ ಹಂಚೂ ಕಾಯ್ತಾಯಿದೆ. ಟೈಮೇ ಸಾಕಾಗಲ್ಲ ಫ್ರೆಂಡ್ಸ್ ಪಾರ್ಟ್ ಶಿಫ್ಟಲ್ಲಿ. ಅದರಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಇದೇ ನಮ್ಮ ಟೈಮು ನೋಡಿ ಫ್ರೆಂಡ್ಸ್. ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಯಿತು. ಈಗ ಅಲ್ಲಿ ಹಂಚು ಕಾದಿದೆ. ನಾನು ಯಾವ ರೀತಿ ಚಪಾತಿನ ಬೇಯಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಕಾದಿದೆ ಫ್ರೆಂಡ್ಸ್. ಎಣ್ಣೆ ಫಸ್ಟ್ ಹಾಕೋದ ನಾನು ನೋಡಿ. ಇವಾಗ ಹಾಕಿದ್ದೀನಿ ಒಂದು. ಇನ್ನು 2 ಆಲ್ರೆಡಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಅದು ಒರೆಸ್ಕೊಬಿಡ್ತೀನಿ. ಈ ಥರ ಈ ಕಡೆಗೆ ಕಾಪಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಬೇಯ್ತಾ ಇದೆ ಫ್ರೆಂಡ್ಸ್ ಚಪಾತಿ ಬೇಯಲಿ. ಇನ್ನು ಫ್ರೆಂಡ್ಸ್ ನೋಡಿ ಅದು ಕೆಳಗಡೆ ಬೆಂದಮೇಲೆ ನಾನು ಈ ಥರ ಆಯಿಲ್ ಹಾಕ್ತೀನಿ.
ಹಾಗೆ ಸ್ವಲ್ಪ ಆಯಿಲ್ ಈ ಥರ ಹಾಕಬೇಕು ನಾವು. ನಾನೇ ಯಾವಾಗಲೂ ಚಪಾತಿನ ಇದೇ ರೀತಿ ಬೇಯಿಸಿದ್ದೆ. ಬೆಳಗ್ಗೆನೇ ಚಪಾತಿ ಮಾಡೋಕ್ಕಾಗಲ್ಲ, ದೋಸೆ ಮಾಡೋಕ್ಕಾಗಲ್ಲ ಅಂತಾರೆ ಫ್ರೆಂಡ್ಸ್. ನಾವು ಮನಸ್ಸು ಮಾಡಿದ್ರೆ ಎಲ್ಲನೂ ಮಾಡ್ಬೋದು. ಯಾಕಾಗಲ್ಲ, ಮಾಡೇ ಮಾಡ್ಬೋದು. ನೋಡಿದ್ರ ಫ್ರೆಂಡ್, ಇನ್ನು ಫ್ರೆಂಡ್ಸ್ ನಾನು ಸ್ವಲ್ಪ ಮೊಸರು ಅರಿಶಿಣ ಪುಡಿ ಒಂದು 2 ನಿಮಿಷ ಮುಂಚೆನೇ ಮುಖಕ್ಕೆ ಹಚ್ಕೊತೀನಿ. ಅದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಅಷ್ಟು ಬಿಟ್ಟರೆ ನಾನು ಮುಖಕ್ಕೆ ಏನು ಹಾಕಲ್ಲ ಫ್ರೆಂಡ್ಸ್. ಈಗ ನೀರು ಕಾಯ್ದಿದೆ, ಸ್ನಾನ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಇನ್ನೇನು ಚಪಾತಿ ಇನ್ನೊಂದು 2 ಬೇಯಿಸಿದ್ರೆ ಆಗೋಯ್ತು. ಅದಲ್ಲ ಫ್ರೆಂಡ್ಸ್, ಇಷ್ಟೇ ಚಪಾತಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಈಗ 4:50 ನಾನು ಎದ್ದಿದ್ದೀನಿ. ಇನ್ನು ಫ್ರೆಂಡ್ಸ್ ಏನೋ ಗೊತ್ತಿಲ್ಲ, ರಾತ್ರಿ ಸ್ವಲ್ಪ ಲೈಟಾಗಿ ಮಳೆ ಉಯ್ದಿರಬೇಕು. ನೋಡಿ, ನಮ್ಮ ಪ್ಯಾಸೇಜಲ್ಲಿ ನೀರೆಲ್ಲ 5 ಗಂಟೆಗೆ ನಾನು ಫ್ರೆಂಡ್ಸ್ ಅಲಾರಾಮ್ ಇಟ್ಟಿರ್ತೀನಿ, ಅದು ಸೌಂಡು. ಇನ್ನು ಫ್ರೆಂಡ್ಸ್ ನೋಡಿ, ನಂದು ತುಳಸಿ ಗಿಡ ನೀರೇ ಹಾಕೋ ಹಾಗಿಲ್ಲ, ಹಂಗೆ ಇನ್ನು ಮಳೆ ಬಂದಿದೆ ನೋಡಿ ಫ್ರೆಂಡ್ಸ್. ಇನ್ನು ನನ್ನ ಮಗಳು ನಾನು ನೆನ್ನೆ ಬರೋ ಅಷ್ಟರಲ್ಲಿ ಫುಲ್ಲು ನೋಡಿ ಫ್ರೆಂಡ್ಸ್, ಇಷ್ಟು ಬಟ್ಟೆ ಎಲ್ಲನೂ ವಾಶ್ ಮಾಡಿದ್ದಾಳೆ. ಫುಲ್ ಅವಳೇ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಮಾಡಿದ್ದಾಳೆ. ಇನ್ನು ಫ್ರೆಂಡ್ಸ್ ಬೆಳಗ್ಗೆ ತೆಂಗಿನ ಮರ ನೋಡಬೇಕಂದ್ರೆ ನಮಗೆ ತೆಂಗಿನ ಮರ ಇಲ್ಲೇ ಇದೆ ನೋಡಿ. 2 ತಂತಿ ಪೂರ್ತಿ ಬಟ್ಟೆನ ವಾಶ್ ಮಾಡಿದ್ದಾಳೆ. ನಾನೇನು ವಾಶ್ ಮಾಡಿಲ್ಲ. ಅದನ್ನು ಕಿಚನಲ್ಲಿ ಏನೇನು ಕೆಲಸ ಮಾಡಿದ್ದಾಳೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ದ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಒಳಗಡೆ ಏನೇನು ಕೆಲಸ ಮಾಡಿದ್ದಾಳೆ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನಾನು ಐರನ್ ಮಾಡೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಒಂದು ಶರ್ಟು, ಇನ್ನು ಪ್ಯಾಂಟ್ ಆಲ್ರೆಡಿ ಐರನ್, ಹೊಸ ಪ್ಯಾಂಟೇ, ಒಂದು ಸ್ವಲ್ಪ ಉಜ್ಜಿದ್ರೆ ಆಯಿತು. ಬನ್ನಿ ಒಳಗಡೆ ಏನೇನು ಕೆಲಸ ಮಾಡಿದ್ದಾಳೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಒಳಗಡೆ ಲೈಟ್ನ ಆನ್ ಮಾಡ್ತೀನಿ. ಅವಳು ಏನು ಮಾಡಿದ್ದಾಳೆ ಫ್ರೆಂಡ್ಸ್, ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಳೆ ನೋಡಿ. ಇಡ್ಲಿ ಪಾತ್ರೆ ಇತ್ತು, ಅದನ್ನು ಎಲ್ಲ ವಾಶ್ ಮಾಡಿದ್ದಾಳೆ ನೋಡಿ. ಎಲ್ಲನೂ ವಾಶ್ ಮಾಡಿ ಇನ್ನು ಒರೆಸೋದು ಒಂದು ಸ್ವಲ್ಪ ಬಿಟ್ಟಿದ್ದಾಳೆ. ಅದನ್ನೆಲ್ಲ ಈಗ ನಾನು ಒರೆಸ್ಕೊತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಅಷ್ಟೊಂದು ಪಾತ್ರೆ ಸ್ವಲ್ಪ ಇತ್ತು. 2 ದಿವಸದಿಂದ ಅವಳಿಗೂ ಹುಷಾರಿರಲಿಲ್ವಲ್ಲ, ಗಂಟ್ಲು ಇನ್ಫೆಕ್ಷನ್ ಅಂತ, ಹಂಗಾಗಿ ಪಾತ್ರೆ ಎಲ್ಲನೂ ತೊಳ್ತಿದ್ದಾಳೆ. ನಾನು ಫೋನ್ ಮಾಡಿದಾಗ ಹೇಳಿದ್ದೆ ಪಾತ್ರೆ ಎಲ್ಲನೂ ತೊಳಿ ಅಂತ. ಇನ್ನು ಫ್ರೆಂಡ್ಸ್ ನಾನು ಯಾವುದಾದ್ರೂ ನಮ್ಮದು ಬನ್ನಿ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಯಾವಾದರೂ ನೈಟಿಗಳು ಮತ್ತು ಏನಾದರೂ ಫ್ರೆಂಡ್ಸ್ ಹಳೇದಾದರೆ ನಾನು ಅದನ್ನೆಲ್ಲ ನೋಡಿ ಈ ಥರ ಹರಿದ್ಬಿಟ್ಟು ಎಲ್ಲನೂ ಒರ್ಸಕ್ಕೆ ಹಾಕೋತೀನಿ. ಒರೆಸ್ಬಿಟ್ಟು ಫ್ರೆಂಡ್ಸ್ ನಾನು ಅದನ್ನು ಮತ್ತೆ ಏನು ವಾಶ್ ಮಾಡಲ್ಲ. ಯಾಕೆಂದರೆ ಅವು ಹೆಂಗೂ ವೇಸ್ಟ್ ಅಲ್ವಾ, ಅದಕ್ಕೋಸ್ಕರ ಕಪ್ಪಳಿಗೆ ನಾನು ನೀರು ತುಂಬ್ಕೊತೀನಿ. ಇವಾಗ ಹೋಗ್ತೀನಿ ಅದಕ್ಕೆ. ಅದನ್ನೆಲ್ಲ ಅವಳು ಏನು ಮಾಡ್ತಾಳೆ, ಹಂಗೆ ಇಟ್ಟಿರ್ತಾಳೆ. ನಾನು ಅದನ್ನೆಲ್ಲ ಕಸಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಯಾವ ನೈಟಿಗಳು ಏನಾದರೂ. ಇನ್ನು ಫ್ರೆಂಡ್ಸ್ ನೋಡಿ, ರಾತ್ರಿದು ಸ್ವಲ್ಪ ರೈಸಿಂಗ್ ಆಗಿದೆ ರಾತ್ರಿ ಫ್ರೆಂಡ್ಸ್. ನಾನು ಬಂದು ಮಲ್ಕೊಂಡಳು, ಎದ್ದಿಲ್ಲ. ಈಗ ಆಲ್ರೆಡಿ 3 ಡೇಸ್ ಇದೆ ಫ್ರೆಂಡ್ಸ್. ನಾನು ಬಂದ ತಕ್ಷಣವೇ ಆಗಲ್ಲ, ಮಲ್ಕೊಬಿಡ್ತೀನ. ಎಲ್ಲನೂ ಅವಳೇ ಮಾಡ್ತಾಳೆ ಫ್ರೆಂಡ್ಸ್. ಅಡುಗೆ ಮಾಡಿ ಆಮೇಲೆ ರಾತ್ರಿ ಬಂದು ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತು. ಅವಳೇ ಎದ್ದೇಳಿಸಿದ್ಲು, ಮಮ್ಮಿ ಗ್ಯಾಸ್ಟ್ರಿಕ್ ಆಗುತ್ತೆ, ಎದ್ದು ಊಟ ಮಾಡು ಅಂತ. ಅದಕ್ಕೆ ಫ್ರೆಂಡ್ಸ್ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಆಗ ಸ್ವಲ್ಪ ರೈಸ್ ಎಲ್ಲ ಹಾಕ್ಕೊಟ್ಲು. ಏನು ಮಾಡಿದ್ಲು ರಾತ್ರಿ? ಫ್ರೆಂಡ್ಸ್ ಅದೇನೋ ರಸದ ಥರ ಮಾಡಿದ್ಲು. ಖಾರ ನಾನು ಜಾಸ್ತಿ ತಿನ್ನಲ್ಲ ಅಂತ ನನಗೆ ಇದು ಮಾಡಿಕೊಟ್ಲು ಫ್ರೆಂಡ್ಸ್. ರೈಸು ಸಾಂಬಾರು ಮಾಡಿಕೊಟ್ಲು. ಅದನ್ನು ನಾನು ತಿಂದ್ಬಿಟ್ಟು ಫ್ರೆಂಡ್ಸ್ ಮತ್ತೆ ಮಲ್ಕೊಂಡೆ. ಇನ್ನು ಶೆಲ್ಫು ಇದೆಲ್ಲ ಒರೆಸಿ ಈಗ ಫ್ರೆಂಡ್ಸ್ ನಾನು ಚಪಾತಿ ಹಿಟ್ಟು ಕಲಿಸ್ಕೋಬೇಕು. ಅದನ್ನು ನಾನು ತೋರಿಸ್ತೀನಿ ನಾನು ಯಾವ ಥರ ಚಪಾತಿ. ಆಯಿತು ಫ್ರೆಂಡ್ಸ್, ಈಗ ನಮಗೆ ಕಿಚನ್ನೆಲ್ಲ ಅವಳೇ ಮಾಡಿದ್ದೆಲ್ಲ ನಾನು ಸ್ವಲ್ಪ ಒರೆಸ್ಕೊಂಡೆ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಎಷ್ಟು ನೀಟಾಗಿ ಎಲ್ಲನೂ ತೊಳೆದಿಟ್ಟಿದ್ಲು.
ಇನ್ನು ಸ್ಟವ್ ಒಂದು ಆಮೇಲೆ ತೊಳೆಯೋಕ್ಕಾಗತ್ತೆ. ಈಗ ಸದ್ಯಕ್ಕೆ ನನಗೆ ಅಷ್ಟೊಂದು ಟೈಮ್ ಇಲ್ಲ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್, ನಾನು ಸ್ಟವಲ್ಲಿ ನೀರು ಕಾಯಕ್ಕಿಟ್ಟಿದೆ. ಅದು ದೊಡ್ಡ ಸ್ಟವ್ ಅಲ್ವಾ, ಅದು ಅಷ್ಟು ಬೇಗ ಕಾದ್ಬಿಡುತ್ತೆ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಎಣ್ಣೆ ನಾನು ಬರಬೇಕಾದ್ರೆ ಆಪಲ್ ತಂದಿದೆ ಅರ್ಧ kg, ದಾಳಿಂಬೆ ತಗೊಂಡು ಬಂದಿದೆ. ಇನ್ನು ಫ್ರೆಂಡ್ಸ್, ಬನಾನ ತಂದಿದೆ. ನೋಡೋಣ ಆದರೆ ಜ್ಯೂಸ್ ಮಾಡೋಣ, ಇಲ್ಲಾಂದರೆ ಇವತ್ತು ಬೇಕಂದರೆ ಮಾಡೋಣ ಅಂತ. ಇನ್ನು ಫ್ರೆಂಡ್ಸ್, ನಾನು ತಟ್ಟೆಗೆ ಹಾಕಿದ್ದೀನಿ. ನಾನು ಹಣ್ಣು ಹಾಕೋಕ್ಕೆ ಅಂತಲೇ ಒಂದು ನೋಡಿ ಫ್ರೆಂಡ್ಸ್, ಇದನ್ನು ನಾನು ಹಣ್ಣು ಹಾಕೋಕ್ಕೆ ಅಂತಲೇ ಲವ್ ಸಿಂಬಲ್ನ ತಂದಿದ್ದೀನಿ. ಹಳೇದೊಂದು ಬಾಳೆಹಣ್ಣು ಈ ಥರ ಆಗೈತೆ, ಯಾರೂ ತಿಂದಿಲ್ಲ, ಅದಕ್ಕೆ ಹಾಕಿಡೋಣ ಬಂದು. ಫ್ರಿಜ್ಜಲ್ಲಿ ಫ್ರೆಂಡ್ಸ್, ನಾನು ಫ್ರಿಜ್ಜಲ್ಲೆಲ್ಲ ಇಡಲ್ಲ, ಮಾಡೋದಿಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ ತಗೊಂಡಿದ್ದೀನಿ. ನಮ್ಮೆಲೆ ಹಾಕೋ ಗಾರ್ಡನ್ನ ಆಫ್ ಮಾಡಿದ್ದೀವಿ ಫ್ರೆಂಡ್ಸ್. ಬನ್ನಿ, ಇವಾಗ ನಾನು ಗೋಧಿ ಹಿಟ್ಟನ್ನ ಸ್ವಲ್ಪ ಒಂದ್ರಾಡ್ಕೊತೀನಿ ಫ್ರೆಂಡ್ಸ್ ಕಲಸೋಕ್ಕೆ. ನೀವು ಅಷ್ಟೇ ಫ್ರೆಂಡ್ಸ್, ಯಾವಾಗಾದ್ರೂ ಯಾವುದೇ ಹಿಟ್ಟಾಗಲಿ ಡೈರೆಕ್ಟಾಗಿ ಹಾಕಬೇಡಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಜಲ್ದಿ ಇಟ್ಕೊಂಡೆ ಮಾಡಿ. ನಮ್ಮ ಮನೇಲಿ ಒಂದೊಂದು ಆತೆ ಹುಳ ಫ್ರೆಂಡ್ಸ್, ರಾತ್ರಿ ಕಲಸಿಡೋಣ ಅಂದ್ಕೊಂಡೆ, ಆಗಲಿಲ್ಲ. ಇನ್ನು ಫ್ರೆಂಡ್ಸ್, ಅವಳು ಗಂಜಿನೇ ಕುಡಿಯೋದು ಅಂತಿದ್ಲು, ರಾತ್ರಿ ರೈಸ್ ತಿಂತಲು, ಅದಕ್ಕೆ ಸ್ವಲ್ಪ ಚಪಾತಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, 5 ಗಂಟೆ ಆಯ್ತು ಫ್ರೆಂಡ್ಸ್, ನೀರು ಕಾಯಿಸಿದ್ದೀನಿ. ಇನ್ನು ನೀರನ್ನು ಹೀಟ್ಗೆ ಹಾಕಿದ್ದೀನಿ. ನೋಡೋಣ, ಟೊಮಾಟೊ ಗೊಜ್ಜೇನಾದರೂ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಏನೂ ಇಲ್ಲ, ಏನಿರಲಿ ಇಲ್ಲದೆ ಹೋಗಲಿ, ನಾವು ಸ್ವಲ್ಪ ಜಲ್ದಿ ಇಟ್ಕೊಂಡ್ರೇ ಒಳ್ಳೆಯದು. ಸಾಕು ಫ್ರೆಂಡ್ಸ್, ನಾನು ಏನಷ್ಟು ಚಪಾತಿ ತಿನ್ನಲ್ಲ, ನನಗೂ ಚಪಾತಿ ಅಷ್ಟು ಇಷ್ಟ ಇಲ್ಲ ಫ್ರೆಂಡ್ಸ್. ಬನ್ನಿ, ಚಪಾತಿ ಒತ್ತಕ್ಕೆ ಸ್ವಲ್ಪ ಹಿಟ್ಟನ್ನ ತೆಗೆದಿಟ್ಕೊತೀನಿ. ಇನ್ನು ನೋಡಿ ಫ್ರೆಂಡ್ಸ್, ಏನೇನು ಹಾಕ್ತೀನಿ ಹೇಳ್ತೀನಿ ಬನ್ನಿ. ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ದೀನಿ. ಎಣ್ಣೆ ಕೇಳಿ ಖಾಲಿ ಆಗಿದೆ ಫ್ರೆಂಡ್ಸ್, ಬಿಟ್ಕೋಬೇಕು, ಎಣ್ಣೆ ಇದೆ. ಇನ್ನು ಫ್ರೆಂಡ್ಸ್, ಬನ್ನಿ, ಎಣ್ಣೆ ಡಬ್ಬದಲ್ಲಿ ಇರೋದನ್ನೇ ಹಾಕತ್ತೆ, ಆಯಿತಾ? ಅಷ್ಟೇ ಫ್ರೆಂಡ್ಸ್, ನಾನು ಜಾಸ್ತಿ ಹಾಕಲ್ಲ. ಅದಾದಮೇಲೆ ಬನ್ನಿ ಕಲಸೋಣ. ರಾತ್ರಿನೇ ಕಲಸಿಡ್ಬೇಕಿತ್ತು, ನಾನು ಸ್ವಲ್ಪ ಮಲ್ಕೊಬಿಟ್ಟೆ ಫ್ರೆಂಡ್ಸ್, ಏನು ಮಾಡೋದು ನಿಮಗೆ ಗೊತ್ತಲ್ಲ ಕೆಲಸದ್ದು. ನಿನ್ನೆ ಸಂಡೇನೂ ಕೆಲಸ ಇತ್ತು ಇಷ್ಟು. ಇನ್ನು ಫ್ರೆಂಡ್ಸ್, ಇನ್ನೇನು ಇವತ್ತು ದೇವರು 9 ದಿವಸ ಇವತ್ತಿಂದ ಸ್ಟಾರ್ಟು. ಆದರೆ ಫ್ರೆಂಡ್ಸ್, ನಾನು ಎಷ್ಟೇ ಕಷ್ಟ ಆದರೂ ದೇವಸ್ಥಾನಕ್ಕೆ ಹೋಗೋದು ಬಿಡಲ್ಲ. ಸಾಯಂಕಾಲ ತೋರಿಸ್ತೀನಿ ನಿಮಗೆ ಅಲ್ಲಿ ವೀಡಿಯೋ ಮಾಡಿ. ಇವತ್ತು ಮಂಡೇ, ಅಲ್ಲಿ ಎಷ್ಟೊಂದು ಜನ ಬಂದಿರ್ತಾರೆ ಗೊತ್ತಾ ಫ್ರೆಂಡ್ಸ್. ಡೈಲಿ ಏನಾದರೂ ಒಂದು ಪ್ರಸಾದನ ಕೊಡ್ತಾರೆ ಅಲ್ಲಿ ಫ್ರೆಂಡ್ಸ್. ಇವಾಗ ಎಲ್ಲರೂ ಇದು ಮಾಡ್ತಾರೆ ಫ್ರೆಂಡ್ಸ್. ಸ್ವಲ್ಪ ಪ್ಲೇಟಲ್ಲಿ ಚೆಲ್ಲಿದೆ, ನಾನೇ ಸ್ವಲ್ಪ ಚಿಕ್ಕದು ತಗೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇದಾದಮೇಲೆ ನಾನು ಚಪಾತಿನ ಬೇಯಿಸಿ ಒತ್ಬಿಟ್ಟು ಕಾಫಿಗಿಟ್ಟು, ಇನ್ನು ಫ್ರೆಂಡ್ಸ್ ಒಂದೇ ಒಂದು ಶರ್ಟ್ ಐರನ್ ಮಾಡಬೇಕು. ಅದು ಮಾಡಿ ಬರೋ ತನಕ ಇದು ಸ್ವಲ್ಪ ನೆನೆಯಲಿ ಅಂತ ಈ ಥರ ಕಲಸಿಡ್ತಾಯಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಕಲಸಿ ಆಯಿತು.
ನೋಡೋದ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾನು ಕಲಿಸ್ತೀನಿ ಅಂತ. ಈಗ ಫ್ರೆಂಡ್ಸ್ ಟೈಮು 5 ಗಂಟೆ 10 ನಿಮಿಷ ಆಯಿತು. ಈಗ ಅದೊಂದು ಶರ್ಟ್ ಐರನ್ ಮಾಡಿ ನಾನು ಚಪಾತಿನ ಮಾಡ್ಕೊಂಡು ಸ್ವಲ್ಪ ಗೊಜ್ಜು ಮಾಡ್ತೀನಿ, ಜಾಸ್ತಿ ಏನು ಗೊಜ್ಜು ಮಾಡಲ್ಲ ಫ್ರೆಂಡ್ಸ್. ಈಗ ಆಯಿತು, ಸ್ವಲ್ಪ ಎಣ್ಣೆ ಅದ್ರ ಮೇಲೆ ಗ್ರೈಂಡರಲ್ಲೇ ಕಲಿಸ್ಬೋದು ಫ್ರೆಂಡ್ಸ್ ಇದೆ. ಆದರೆ ನಾನು ಅದನ್ನು ತೆಗೆದು ಅದನ್ನು ತೊಳೆದು ಅದು ಮಾಡೋಷ್ಟು ಟೈಮ್ ಇಲ್ಲ, ನಿಮಗೆ ಗೊತ್ತು ನಮ್ಮ ಹತ್ರ. ಹಂಗಾಗಿ ಫ್ರೆಂಡ್ಸ್ ಆವಾಗಲೇ ಈ ಥರ ಕಲಿಸ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಜಾಸ್ತಿನೇ ಕಲಿಸಿದ್ದೀನಿ. ಗೋಧಿ ಹಿಟ್ಟು ರೆಡಿ ಆಯಿತು. ಇದು ಫ್ರೆಂಡ್ಸ್ ಇಲ್ಲಿ. ಈಗ ಇದನ್ನು ಸ್ವಲ್ಪ ಒರೆಸ್ಕೊಳ್ಳೋಣ. ಬನ್ನಿ, ಕೈ ವಾಶ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಚೆಲ್ಲಿತ್ತಲ್ಲ, ಅದನ್ನೆಲ್ಲ ಒರೆಸ್ಕೊಳ್ಳೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಅದನ್ನು ಶರ್ಟ್ನ ಐರನ್ ಮಾಡಿ ಚಪಾತಿ ಹಿಟ್ಟು ನೋಡಿ ಆಲ್ರೆಡಿ ಕಲಸಿ ನಿಮ್ಮ ಮುಂದೆ ರೆಡಿ ಆಯಿತು. ನಾನೇನು ಜಾಸ್ತಿ ಚಪಾತಿ ಹೋಗ್ತಾರೆ ಫ್ರೆಂಡ್ಸ್, 4 ಹೊತ್ತೀನಿ. ಟೊಮಾಟೊ ಏನೈತೆ ಏನಿಲ್ಲ ತರಕಾರಿ ಫ್ರಿಜ್ಜಲ್ಲಿ ನೋಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ರೆಡಿ ಆಯಿತು ಚಪಾತಿ ಹಿಟ್ಟು. ಫ್ರೆಂಡ್ ನೋಡಿ, ನಂದು ಪೂಜೆ ಎಲ್ಲ ಆಯಿತು. ಹೂವು ಎಲ್ಲ ಇವತ್ತು ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಅದು ದೊಡ್ಡ ಆಗುತ್ತೆ. ಇನ್ನು ಫ್ರೆಂಡ್ಸ್ ಚಾಮುಂಡೇಶ್ವರಿಗೆ ಕೆಂಪು ಹೂವು ಯಾಕೆ ಮುಡಿಸಿದ್ದೀನಿ ಅಂದರೆ ಇವತ್ತಿಂದ 9 ದಿವಸ ಫ್ರೆಂಡ್ಸ್ ದೇವರು ಪಟ್ಟಕ್ಕೆ ಕೂರುತ್ತೆ. ನೀವು ನಿಮ್ಮ ಮನೇಲಿ ಚಾಮುಂಡೇಶ್ವರಿ ಫೋಟೋ ಇದ್ದರೆ ಸಿಂಪಲಾಗಿ ಈ ಥರ ಮಾಡಿ ಗೊಂಬೆ ಕೂರಿಸ್ತಾರೆ. ಕೂರಿಸಿಲ್ಲ ಅಂದರೆ ಫ್ರೆಂಡ್ಸ್ ನೋಡಿ, ನಾನಂತೂ 9 ದಿವಸ ಇದೇ ಥರನೇ ಪೂಜೆ ಮಾಡೋದು. ಇನ್ನು ಅದು ಮಾವಿನೆಲೆ ಬರುವಾಗ ತರಬೇಕು ಫ್ರೆಂಡ್ಸ್. ಈಗ ನನಗೆ ಟೈಮ್ ಇಲ್ಲ, ತಂದು ಕಳ್ಸೋಕ್ಕಿರ್ತೀನಿ. ನೋಡಿ, ಚಾಮುಂಡೇಶ್ವರಿಗೆ ಒಂದು ಚಿಕ್ಕ ಫೋಟೋ ತಂದಿದ್ದೆ ನಾನು. ಇವತ್ತಿಂದ 9 ದಿವಸ ಇದೇ ಥರ ಪೂಜೆ ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಕಾಫಿ ಅಲ್ಲೇ ಉಕ್ಕಿದೆ, ಪುಡಿ ಹಾಕೋಣ ಬನ್ನಿ. ಬೆಲ್ಲ ಹಾಕಿ ರೆಡಿ ಮಾಡಿ ಹೋಗಿದೆ ಫ್ರೆಂಡ್ಸ್ ಪೂಜೆ ಮಾಡೋಕ್ಕೆ. ಪೂಜೆನೂ ಆಯಿತು, ಇನ್ನು ಟೈಮು ಆಯಿತು 6 ಗಂಟೆ. ನೋಡಿ ಫ್ರೆಂಡ್ಸ್, ಕಾಫಿ ಪುಡಿ ಕಾಫಿನ ಒಂದು ಕಪ್ಗೆ ಸೋಸ್ಕೊಳ್ಳೋಣ. ಈ ಥರ ತಂದಿದ್ದೀನಿ ಫ್ರೆಂಡ್ಸ್, ನನಗೆ ಟೈಮ್ ಇರಲ್ಲ, ಅದಕ್ಕೆ ಸೋಸಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಫಿ ರೆಡಿ ಆಯಿತು. ಇನ್ನು ಇಲ್ಲಿ ಚಪಾತಿನೂ ರೆಡಿ ಆಯಿತು. ಬಾಸ್ಗೆ ರೆಡಿ ಮಾಡ್ಕೊಳ್ಳೋಣ ಬರೀ. ನೋಡಿ ಫ್ರೆಂಡ್ಸ್, ಬಾಸ್ಗೆ ನಾನು ರೈಸ್ ಹಾಕತ್ತೀನಿ. ಎಲ್ಲ ನಾನು ರೈಸ್ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಬಾಕ್ಸ್ಗೆ. ಇನ್ನು ಫ್ರೆಂಡ್ಸ್ ಚಪಾತಿ ಆಲ್ರೆಡಿ ಬೇಯಿಸಾಯಿತು. ಅದನ್ನು ಅದರೊಳಗಡೆ ಇಟ್ಕೊಂಡು ದೊಡ್ಡ ಬಾಕ್ಸ್ ತಗೊಂಡಿದ್ದೆ, ಅದು ಒಂದೇ ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನಲ್ಲಿ ತಿನ್ನೋಕ್ಕೆ ಒಂದು ಸ್ವಲ್ಪ ಬಾಳೆಹಣ್ಣು ಚಪಾತಿ ತೊಗೊಂಡಿದ್ದೀನಿ. ಬನ್ನಿ, ಬ್ಯಾಗಿಗೆ ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್, ಮೊಸರು, ಇದು ಬಂದು ಮಾಮೂಲಿ ಉಪ್ಪಿನಕಾಯಿ, ಆಪಲ್ಲು, ಬನಾನ ರೆಡಿ ಆಯಿತು ಫ್ರೆಂಡ್ಸ್. ಒಂದು ಸ್ವೆಟ್ರ್ ಹಾಕ್ಕೊಂಡು
ಹೋಗಬೇಕು. ವಾಚ್ ನಾನು ಯಾಕೆ ಹಾಯ್ಕೋತಿಲ್ಲ ಅಂದರೆ ಫ್ರೆಂಡ್ಸ್, ನಂದು ಕೆಳಗಡೆ ಗಾಯ ಆಗಿದೆ, ಸ್ವಲ್ಪ ಕುಕ್ಕರ್ ಸುಟ್ಕೊಂಡು ಗಾಯ ಆಗಿತ್ತು, ಹಂಗಾಗಿ ನಾನು ಹಾಕೊಂಡಿಲ್ಲ. ಕಾಫಿ ನೋಡಿ ರೆಡಿ ಆಯಿತು. ಗ್ಯಾಸ್ಟಿಕ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್, 2 ದಿವಸ ಟೈಮ್ ಸರಿಯಾಗಿ ಊಟ ಮಾಡ್ತೀನಿ, ಅದಕ್ಕೆ ನಾನು ಇವಾಗ ಗ್ಯಾಸ್ಟಿಕ್ ಮಾತ್ರೆ ತಗೊಂಡಿದ್ದೀನಿ. ಬೆನ್ನು ನರ ಹಿಡ್ದಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ನಾನು ಫ್ರೆಂಡ್ಸ್ ಬೇಗ ಕಾಫಿ ಕುಡಿಬೇಕು ಅಂದರೆ ಆರಬೇಕಂತ ಈ ಥರ ಇದಕ್ಕೆ ಹಾಕ್ಕೊಂಡು ಕುಡಿದ್ಬಿಟ್ಟು ಹೋಗ್ತೀನಿ ಟೈಮು ಆದರೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ್. ಬಾಯ್.